ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೇದಾರ್ನಾಥ್ ಇಲ್ಲಿ ನಂಬಲಾಗುತ್ತೆ, ಇಲ್ಲಿ ಬರೋ ಅಂಥ ಗಾಳಿ ಡೈರೆಕ್ಟ್ ಸ್ವರ್ಗದಿಂದನೇ ಬರುತ್ತೆ ಅಂತ. ಪ್ರತಿಯೊಬ್ಬರ ಹಿಂದೂವಿನ ಕನಸಾಗಿರುತ್ತೆ, ಒಂದಲ್ಲ ಒಂದಿನ ಕೇದಾರ್ನಾಥ್ ಹೋಗಬೇಕು ಅಂತೇಳ್ಬಿಟ್ಟು. ಅಂಥ ನನ್ನ ಕನಸನ್ನ ನನಸಾಗಿ ಮಾಡ್ಕೊಂಡಿದ್ದೀನಿ. ಸೊ ಈ ಯಾತ್ರೆ ಏನಿದೆ ಅದು ಅಷ್ಟು ಈಸಿ ಇರಲಿಲ್ಲ, ತುಂಬಾ ಡಿಫಿಕಲ್ಟ್ ಇತ್ತು. ಇದರ ಪ್ರತಿಯೊಂದು ವ್ಲಾಗ್ನು ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ. ಸೊ ಪಾರ್ಟ್ 1 ಆಗಿ ಒಂದು ವ್ಲಾಗ್ನ ಹಾಕಿದ್ದೀನಿ, ಇದು ಬಂದುಬಿಟ್ಟು ಪಾರ್ಟ್ 2 ವ್ಲಾಗ್. ನೋಡ್ಕೊಂಡು ಬನ್ನಿ. ಗೌರಿಕುಂಡಿಂದ ರಾಮವಾಡ ಅಂತ ಹೇಳಿಬಿಟ್ಟು ಒಂದು ಮಂದಾಕಿನಿ ನದಿ ಇರೋವಂಥ ಒಂದು ಬ್ರಿಡ್ಜ್ ಸಿಗುತ್ತೆ. ಅಲ್ಲಿವರೆಗೂ ಸರಿಸುಮಾರು 8 ಕಿಲೋಮೀಟರ್ ಇದೆ. ಅಲ್ಲಿ ತನಕ ಹೇಗೋ ಹಾಗೆ ಓಕೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ಬೋದು. ಅದಾದಮೇಲೆ ಸಿಗೋ ಅಂತಹ ಬೆಟ್ಟಗಳು, ಓ ಮೈ ಗಾಡ್, ನನಗೆ ಇವತ್ತಿಗೂ ಕಾಲೆಲ್ಲ ನಡುಗು ಇರುತ್ತೆ, ಅಷ್ಟು ಡಿಫಿಕಲ್ಟ್ ಇರುತ್ತೆ. ಪೂರ್ತಿ ಹೈಟ್ ವೈಸ್ ಇರುತ್ತೆ. ಕೇದಾರ್ನಾಥ್ ಟ್ರೆಕ್ಕಿಂಗಲ್ಲಿ ತುಂಬಾ ಶಾರ್ಟ್ಕಟ್ ಸಿಗುತ್ತೆ, ಹೆಚ್ಚು ಕಮ್ಮಿ ಒಂದು 6ರಿಂದ 7 ಶಾರ್ಟ್ಕಟ್ಗಳು ಸಿಗುತ್ತೆ. ಡಿಫಿಕಲ್ಟ್ ಆಗಿರುತ್ತೆ, ಬಟ್ 5ರಿಂದ 6-7 ಕಿಲೋಮೀಟರ್ ನಮಗೆ ಬಚಾವಾಗುತ್ತೆ. ಈ ಕಡೆಯಿಂದ ಹೋದರೆ ಶಾರ್ಟ್ಕಟ್, ಆ ಕಡೆಯಿಂದ ಬರಬೇಕು. ಬಟ್ ನಾನು ಶಾರ್ಟ್ಕಟ್ ರೂಟ್ ತೊಗೊಂಡಿದ್ದೀನಿ. ಗೊತ್ತಿಲ್ಲ ಅರ್ಪಿತಾ ಯಾವ ಕಡೆ ಹೋಗಿದ್ದಾಳೆ ಅಂತ. ಈ ಶಾರ್ಟ್ಕಟ್ ರೂಟ್ ಕಡೆಯಿಂದ ಹೋಗೋಣ ಅಂತ. ನಾವು ಒಂದು ಮಿಸ್ಟೇಕ್ ಮಾಡಿದ್ದೇನು ಅಂತ ಅಂದರೆ, ನಮ್ಮ ಬೆನ್ನಲ್ಲಿ ಒಂದು 5 kg ಅಷ್ಟು ಲಗೇಜ್ನ ನಾವು ತೊಗೊಂಡಿದ್ದು ಒಂದು ಬ್ಯಾಗಲ್ಲಿ. ಅದು ನಾವು ತುಂಬ ತಪ್ಪು ಮಾಡಿದ್ವಿ, ನಮ್ಮನ್ನ ತುಂಬ ಸುಸ್ತಾಗಿ ಮಾಡ್ತಾಯಿತ್ತು. ಸ್ವಲ್ಪ ಒಂದು 1/2 ಕಿಲೋಮೀಟರ್ ನಡೆದಿದ ತಕ್ಷಣವೇ ನಾನಂತೂ 1-2 ಮಿನಿಟ್ಸ್ ಅಲ್ಲೇ ಬ್ರೇಕ್ ತೊಗೊತಾ ಇದ್ದೆ. ಅದಾದಮೇಲೆ ಮತ್ತೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೆ. ಇನ್ನು ಶಾರ್ಟ್ಕಟ್ ತೊಗೊಂಡು ಮೇಲ್ಗಡೆ ಬಂದಾದಮೇಲೆ ಒಂಥರ ಹಾವು ನಡೆದಿರೋ ಥರ ಒಂಥರ ಫುಲ್ ಕ್ರಾಸ್ ಆಗಿ ಇರುತ್ತೆ. ಡೈರೆಕ್ಟ್ ರೋಡ್ ಬಂದುಬಿಟ್ಟು, ಶಾರ್ಟ್ಕಟ್ ಬಂದುಬಿಟ್ಟು ಈ ಥರ ಕಾಣಿಸುತ್ತೆ. ಅದು ಅಲ್ಲದೆ ನಾನು ಶಾರ್ಟ್ಕಟ್ ತೊಗೊಂಡು ಬಂದು ಇಲ್ಲಿ ಕುತ್ಕೊಂಡಿದ್ದೆ ಜ್ಯೂಸ್ ಕುಡಿತಾ. ಇಲ್ಲಿ ಕುದುರೆ ಬರ್ತಾ ಈ ಕರ್ವಲ್ಲಿ ಒಂದು ಹುಡುಗಿ ಮತ್ತು ಒಂದು ಮಗು ಇತ್ತು. ಆ ಕುದುರೆಯಿಂದ ಕೆಳಗೆ ಬಿದ್ದುಬಿಟ್ರು. ಎಷ್ಟು ಭಯ ಆಗೋಯ್ತು ನನಗೆ ಅಂತ ಅಂದರೆ, ಓ ಮೈ ಗಾಡ್, ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ ಆ ಟೈಮಲ್ಲಿ. ಇನ್ನು ಈಗ ನೋಡ್ತಿದ್ದೀರಲ್ಲ, ಇದು ಕೇದಾರ್ನಾಥ್. ಇದೇ ಥರ ಒಳ್ಳೆ ಹಾವಿದ್ದಂಗಿದೆ ನೋಡಿ, ಒಂದೊಂದು ಬೆಟ್ಟನೂ ಕ್ರಾಸ್ ಮಾಡೋದು. ಆಲ್ರೆಡಿ ಅರ್ಪಿತಾ ನನಗಿಂತ 2 ಬೆಟ್ಟನ ಕ್ರಾಸ್ ಮಾಡಿ ಮುಂದೆ ಹೋಗಿದ್ಲು. ನಾನು ಅವಳಿಗಿಂತ ಮುಂದೆ ಇದ್ದೀನಿ, ಶಾರ್ಟ್ಕಟ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳು ನನಗಿಂತ ಮುಂಚೆ 2 ಶಾರ್ಟ್ಕಟ್ ತೊಗೊಂಡು ಆಲ್ರೆಡಿ ಮುಂದೆ ಹೋಗಿಬಿಟ್ಟು, ಅಂದರೆ ಮೇಲ್ಗಡೆ ಹೋಗಿ ಕಾಯ್ತಾ ಇದ್ಲು. ನದಿ ಕ್ರಾಸ್ ಮಾಡಾದ್ಮೇಲೆ ಅಂತ ವೆಸ್ಟರ್ನ್ ಟರ್ನ್ಸ್. ಈಗ 3ನೇ ಶಾರ್ಟ್ಕಟ್ ಇದೆ ನಂದು. ಅರ್ಪಿತಾ ಎಲ್ಲಿ ಹೋಗಿದ್ದಾಳೆ ಸಿಕ್ತಿಲ್ಲ, ನಾನು ಅವಳ ಫೋನ್ ಕಾಲಿಗೆ ಸಿಗ್ತಿಲ್ಲ. ತುಂಬ ಕಷ್ಟ ಇದೆ. ನಾವು ಅಂದ್ಕೊಂಡಷ್ಟು ಈಸಿ ಅಂತೂ ಅಲ್ಲ ಇದು. ಅಂದ್ಕೊಂಡಾಗಲ್ಲ, ಅಂದ್ಕೊಳ್ದೆ ಇರೋಷ್ಟು ಕಷ್ಟ ಇದೆ. ಎಷ್ಟು ಚಿಕ್ಕ ಮಕ್ಕಳುಗಳು ಈ ಶಾರ್ಟ್ಕಟ್ಟಲ್ಲಿ ಬರ್ತಾಯಿದ್ರು, ಎಷ್ಟು ವಯಸ್ಸಾಗಿರೋರು ಬರ್ತಾಯಿದ್ರು. ಅಷ್ಟೇ ಯಾಕೆ, ಡೋಲಿಯಲ್ಲಿ ಜನಗಳನ್ನ ಎತ್ಕೊಂಡಿರ್ತಾರೆ ಅಲ್ಲ, ಅವರು ಕೂಡ ಶಾರ್ಟ್ಕಟ್ಟಲ್ಲೇ ಬರ್ತಾಯಿದ್ರು. ನನಗಂತೂ ಎಷ್ಟು ಭಯ ಆಗೋದು ಅಂದರೆ, ಇಮ್ಯಾಜಿನ್ ಏನಾದರೂ ಬೈ ಮಿಸ್ಸಾಗಿ ಏನಾದರೂ ಸ್ಲಿಪ್ ಆಗಿಬಿಟ್ರೆ ಆ ಡೋಲಿಯಲ್ಲಿ ಇಬ್ಬರನ್ನ ಕೂರಿಸ್ಕೊಂಡಿರ್ತಾರೆ. ಅಂದರೆ ಒಬ್ಬರನ್ನ ಅವ್ರು ಕೂರಿಸ್ಕೊಂಡಿರ್ತಾರೆ, ಒಬ್ಬರು ಇಳಿಬೇಕು. ಹೇಗಿದೆಲ್ಲ ಸಾಧ್ಯ ಅಂತ. ಬಟ್ ಅವ್ರಿಗೆ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ನಾನು ಅರ್ಪಿತಂಗೆ ಹೇಳ್ತಾ ಇದ್ದೆ, ಕುದುರೆ ಆದರೆ ಓಕೆ, ಹೇಗೋ ಜನಗಳನ್ನ ಕೂರಿಸ್ಕೊಂಡು ನಡೆಯುತ್ತೆ. ಬಟ್ ಮನುಷ್ಯರು ಹೆಂಗೆ ಈ ಥರ ಮನುಷ್ಯರನ್ನ ಎತ್ಕೊಂಡು ತಿರುಗ್ತಾರೆ, ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಅಂತ. ಅವಾಗ ಅವಳು ನಂಗೆ ಹೇಳಿದ್ಲು, ನೀನು ಹೊಟ್ಟೆ ಉರ್ಕೊಂಬೇಡ, ಯಾಕೆಂದರೆ ಅವ್ರ ಬಿಸ್ನೆಸ್ಸೇ ಅದು. ಯಾರೂ ಸಿಕ್ಕಿಲ್ಲ ಅಂದರೆ ಅವ್ರ ಹೊಟ್ಟೆಗೆ ತಣ್ಣೀರು ಬಟ್ಟೆ. ಸೊ ಇದೇ ಜೀವನ ಅಂತ ಹೇಳ್ಬಿಟ್ಟು ಅವಾಗ ಅನ್ನಿಸ್ತಿತ್ತು, ಹೌದಲ್ವಾ ಇದೇ ಜೀವನ ಅಂತ. ಅಷ್ಟಲ್ಲಿ ಆಲ್ರೆಡಿ ಮೌಸಮ್ ಕೂಡ ತುಂಬ ಖರಾಬ್ ಆಗಿತ್ತು. ಅರ್ಪಿತಾ ನನಗಿಂತ ತುಂಬ ಅಂದರೆ ತುಂಬ ಮುಂದೆ ಹೋಗಿದ್ಲು. ಸೊ ನಾನು ಅವಳನ್ನ ಹುಡ್ಕೊಂಡು, ಅಂದರೆ ಅವಳಿರೋ ಕಡೆಗೆ ಹೋಗ್ತಾ ಇದ್ದೆ. ಮಳೆ ಬರ್ತಿದೆ, ಫೋನ್ ಯೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಾನು ಯೂಸ್ ಮಾಡ್ತಾ ಇದ್ದಿದ್ದಂಥ ಟ್ರೈಪಾಡ್ ಕೂಡ ಬಿದ್ದೋಯ್ತು. ಲಕ್ಕಿಲಿ ನನ್ನ ಮೊಬೈಲ್ ನನ್ನ ಕೈಯಲ್ಲೇ ಇತ್ತು. ಟ್ರೈಪಾಡ್ನ ತೆಗೆದುಬಿಟ್ಟು ಬ್ಯಾಗಲ್ಲಿ ಇಟ್ಟಿದ್ದೆ ಸೈಡಲ್ಲಿ, ಹೋಗ್ಬಿಡೋಣ ಸ್ಪೀಡಾಗಿ ಅಂತ ಹೇಳ್ಬಿಟ್ಟು. ಬಟ್ ಅದು ಪ್ರಪಾತಕ್ಕೆ ಬಿದ್ದುಬಿಡ್ತು. ಸ್ಟ್ರಾಂಗ್ ವುಮೆನ್ ನನಗಿಂತ ಹೆಚ್ಚು ಕಮ್ಮಿ 2 ಅವರ್ಸ್ ಮುಂಚೆ ಬಂದುಬಿಟ್ಟು ಕೂತಿದ್ದಾಳೆ. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಅವಳು ಕೆಳಗಡೆ ಇದ್ದಾಳೆ, ನಾನು ಶಾರ್ಟ್ಕಟ್ ತೊಗೊಂಡಿರೋದಕ್ಕೆ ಮೇಲೆ ಬಂದಿದ್ದೀನಿ. ಇವಳು ಆಲ್ರೆಡಿ 2 ಶಾರ್ಟ್ಕಟ್ ತೊಗೊಂಡು ನನಗಿಂತ 2 ಕಿಲೋಮೀಟರ್ ಮುಂದೆ ಬಂದು 2 ಅವರ್ ವೇಟ್ ಮಾಡಿದ್ದೀನಿ. 2 ಸಲ ಕಾಲ್ ಮಾಡೋದು ನಿನಗಿಂತ ಮುಂದೆ. ಅವಳನ್ನ ಯಾಕೆ ಡಿಸಪಾಯಿಂಟ್ ಮಾಡಬೇಕು ಅಂತ ನಾನು. ಹೌದಾ, ಸರಿ ಆಯಿತು, ನಿಂಗೆ ಗೊತ್ತಿಲ್ಲ, ಸರಿ ಆಯಿತು, ಓಕೆ ಅಂತ ಹೇಳಿ ಮ್ಯಾನೇಜ್ ಮಾಡಿ.
ಮೂರನೇ ಸಲ ಹೇಳ್ಬಿಟ್ಟ ನಾನು ಮೇಲಿದ್ದೀನಿ ನೀನು ಬಾ. ತಲೆ ಸುತ್ತಿ ಅಲ್ಲಿ ಪರಾಟ ತಿನ್ಕೊಂಡು ಕೋಲ್ ಬಿಟ್ಟು ಬಂದು ನನ್ನ ಟ್ರೈಪಾಡ್ ಬಿದ್ದೋಗಿ ಅಲ್ಲಿ ಬಂದು ಆದರೆ ಇವಳಷ್ಟು ಸ್ಟ್ರಾಂಗ್ ಇರೋ ಹುಡುಗಿ. 6ನೇ ಶಾರ್ಟ್ಕಟ್ ಕ್ರಾಸ್ ಮಾಡಿದ್ದೀವಿ. 6ನೇ ಶಾರ್ಟ್ಕಟ್ ಕನ್ನಡದವ್ರು ಬೇರೆ ಸಿಕ್ಕಿದ್ರು. ಅಲ್ಲಿದ್ದಾರಲ್ಲ ಅವರೆಲ್ಲ ಕನ್ನಡದವರು 3 ಜನ. ಇವರು ಸೂಪರ್ ವುಮೆನ್ ಗೊತ್ತಲ್ಲ. ಗ್ಲೂಕೋಸ್ ಬೇರೆ ಕೊಟ್ಟರು ಒಬ್ರು. ಇನ್ನೂ ಒಂದು ಪಹಾಡ್ ಇದೆಯಂತೆ. 4ನೇ ಪಹಾಡಲ್ಲೇ ಇದು ಲಾಸ್ಟ್ ಪಹಾಡ್ ಅಂದರು. ಬಟ್ ಇನ್ನೂ ಒಂದು ಪಹಾಡ್ ಇದೆ ಅಂತೆ. ಈಗ ತೊಗೊಂಡಿದ್ದು ನಾವು ಲಾಸ್ಟ್ ಶಾರ್ಟ್ಕಟ್, ತುಂಬಾ ಡಿಫಿಕಲ್ಟ್ ಶಾರ್ಟ್ಕಟ್. ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಮಾಮೂಲಿ ರೋಡಲ್ಲಿ ಹೋದರೆ ನಮಗೆ ಟಾಯ್ಲೆಟ್ಸ್ ಫೆಸಿಲಿಟೀಸ್ ಚೆನ್ನಾಗಿ ಸಿಗುತ್ತೆ. ಟಾಯ್ಲೆಟ್ ಕೂಡ ತುಂಬಾ ಕ್ಲೀನಾಗಿರುತ್ತೆ. ಅಂದರೆ ವಾಶ್ ಮಾಡೋರು ಅಲ್ಲೇ ಇರ್ತಾರೆ. ಸೊ ಪ್ರತಿ ಸರಿನೂ ವಾಶ್ ಮಾಡಿ ನಮಗೆ ಯೂಸ್ ಮಾಡೋಕ್ಕೆ ಕೊಡ್ತಾರೆ. इंस्टाग्राम में प्रेरित हुआ हूँ. इंस्टाग्राम देख के मत आना यार. बहुत दुख है, बहुत दुख है. ये लोग बोल रहे हैं 21 किलोमीटर, सारा 150 किलोमीटर है. मत आना. रुको भैया, कैसा फील हो रहा है आपको? बहुत गंदा फील हो रहा है. मैं सोच रहा था भगवान को वहीं घर पे ही नारियल चढ़वा दूंगा. इधर आके बहुत दुख मिल रहा है. सॉरी भगवान. केदार जी, 5 पांडव आए थे, हम लोग अकेले आए हैं आपका वीडियो देख के. इतना दुख दर्द पीड़ा. बट ऊपर गए से सुकून भी मिलता है. नहीं वो तो मालूम नहीं है ना. हमको जाने से पता चलेगा कैसा लगेगा कैसा नहीं. हाँ. ಅಲ್ಲಿ ಮೇಲ್ಗಡೆ ಅದು ಹಿಂಗಿದೆ. टिक्के पाहिला क्या पची सेने की फायदा नहीं 300 डाले खाना. ಇದು ನಾವು ತೊಗೊಂಡಿದ್ದಂತಹ ಲಾಸ್ಟ್, ಇದು ತುಂಬಾ ಈಸಿ ಶಾರ್ಟ್ಕಟ್. ಅಂದರೆ ತುಂಬ ಬೇಗ ಹೋಗೋವಂಥ ಶಾರ್ಟ್ಕಟ್ ಅಂತ ನಮಗೆ ಅಲ್ಲಿದ್ದವ್ರು ಹೇಳಿದ್ರು. ಬಟ್ ಎಷ್ಟು ಡೇಂಜರಸ್ ಆಗಿತ್ತು ಈ ಶಾರ್ಟ್ಕಟ್ ಅಂದರೆ, ಓ ಮೈ ಗಾಡ್, ಸಿಕ್ಕಾಬಟ್ಟೆ ಡೇಂಜರಸ್ ಆಗಿದೆ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ. ನಮಗಂತೂ ನಾವು ಏನು ಹತ್ಕೊಂಡು ಬರ್ತಾ ಇದ್ವಿ, ಮತ್ತೆ ಹಿಂತಿರುಗಿ ನೋಡೋಕ್ಕಂತೂ ಸಿಕ್ಕಾಬಟ್ಟೆ ಭಯ ಆಗ್ತಾಯಿತ್ತು. ಅಷ್ಟು ಟಫ್ ಆಗಿತ್ತು ಇದೊಂದು ಟ್ರೆಕ್ಕಿಂಗ್ ಪಾಯಿಂಟ್ ಅಂತೂ. ವಾಯ್ಸ್ ಯಾರೆಲ್ಲ ಟೀಮಲ್ಲಿ ಬಂದಿದ್ದಾರೆ ಅವರು ಸ್ಪೀಕರ್ ತೊಗೊಂಡು ಬಂದು ಸಾಂಗ್, ಅಂದರೆ ಶಿವಾದೇ ಸಾಂಗ್ ಹಾಕ್ಕೊಂಡು ಹೋಗ್ತಾ ಇದ್ರು. ಬರ್ತಾ ಇರೋ ಟ್ರೆಕ್ಕಿಂಗ್ ಇದೆಯಲ್ಲ, ಅಲ್ಲಿಂದ ಬಂದಿರೋದಲ್ಲೊಂದು ರೆಡ್ ಕಲರ್ ಕಾಣಿಸ್ತಾ ಇದ್ರೆ, ಅಲ್ಲಿಂದ ಮೇಲ್ಗಡೆ ತನಕ ಬಂದಿರೋದು. ಈ ಒಂದು ಬೆಟ್ಟ ಕ್ಲೈಮ್ ಮಾಡೋಕ್ಕೆ 1 ಅವರ್ ಮೇಲಾಗಿದೆ. ನೋಡ್ಬೋದು ರೋಡ್ ಹೆಂಗಿದೆ ಅಂತ. ಸ್ಲೋಲಿ ಅರ್ಪಿ ಬೇಡ ಬಾ, ರಿಸ್ಕ್ ಇದೆ ಕಣೆ. ಸ್ಲೋಲಿ I got so many energy. From where? From which river this? Mandakini river. Mandakini river energy flowing on flowing my inside. ತುದಿಯಿಂದ ಈ ತುದಿಗೆ 1 ಗಂಟೆ ಬಂದಿದ್ದೀವಲ್ವಾ? 1 hour. ಇನ್ನು 1 hour 10 minutes ಇದೆ. ನಮ್ಮ ಕನ್ನಡದವ್ರು ಒಬ್ರು ಸಿಕ್ಬಿಟ್ಟಿದ್ದಾರೆ. ಅರ್ಧಂಬರ್ಧ ಕನ್ನಡ ಗೊತ್ತು ಅವರಿಗೆ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅರ್ಧಂಬರ್ಧ ಕನ್ನಡ ಕಲ್ತು. ಹೇಳಿ ಈಗ ಅದೇನದು ಏನೋ ಹೇಳ್ತಿದ್ರಲ್ಲ. ಏನು ಇಲ್ಲ, ನೀವು ಕ್ಯಾಮ್ರಾ ಬಂದ್ ಮಾಡಿ ಮೊದಲು. ಇನ್ನು ಆಲ್ಮೋಸ್ಟ್ ಆಲ್ ನಾವು ಮಂದಿರ್ಗೆ ಒಂದು 3 ಕಿಲೋಮೀಟರ್ ಇದೆ ಅನ್ನೋ ಅಷ್ಟು ಹತ್ರ ಬಂದಿದ್ವಿ. ನಮ್ಗೆ ಇಲ್ಲಿ ಒಂದು ಏನು ಖುಷಿ ಆಗ್ತಿತ್ತು ಅಂದರೆ, ಯಾರೆಲ್ಲ ಇಳಿತಾ ಇದ್ರು ಅವ್ರು ನಮಗೆ ಒಂಥರ ಧೈರ್ಯ ಹೇಳ್ತಾ ಇದ್ರು, ಇಲ್ಲ ಇನ್ನೊಂದು ಸ್ವಲ್ಪ ದೂರ ಇದೆ ಹೋಗಿ ಅಂತ. ಸ್ಟಾರ್ಟಿಂಗಲ್ಲಂತೂ ನಾವು ಶಾರ್ಟ್ಕಟ್ ತೊಗೊಂಡಾಗಂತೂ ಇದು ಏನೇನಲ್ಲ, ಇದ್ರದ್ದು ಒಂದು 10 ಪಟ್ಟಿದೆ, ಹೋಗಿ ಅಂತ ಹೇಳ್ತಿದ್ರು. ಈ ಥರ ಎಂಡ್ ಪಾಯಿಂಟಲ್ಲಿ ಬಂದಾಗ ಇಷ್ಟು ತನಕನೇ ಬಂದಿದ್ದೀರಾ, ಇನ್ನೇನು ನಿಮಗೆ ಕಷ್ಟ ಆಗಲ್ಲ, ಆರಾಮಾಗಿ ಇನ್ನೊಂದು 2 ಕಿಲೋಮೀಟರು ಸಾದಾ ರೋಡ್ ಸಿಕ್ಬಿಡುತ್ತೆ ಹೋಗಿ ಅಂತ ಹೇಳಿಬಿಟ್ಟು ಧೈರ್ಯ ತುಂಬ್ತಾ ಇದ್ರು. ಬಟ್ ಸಿಕ್ದವರೆಲ್ಲ ಸಿಕ್ಕಾಬಟ್ಟೆ ಒಳ್ಳೆಯವ್ರು ಇರ್ತಿದ್ರು. ತುಂಬ ಚೆನ್ನಾಗಿ ನಾವಿಬ್ಬರೇ ಬಂದಿದ್ದೀವಿ ಅನ್ನೋ ಫೀಲೇ ಆಗ್ತಿರ್ಲಿಲ್ಲ ನಮ್ಮಿಬ್ಬರಿಗೆ. ಯಾರಾದರೂ ಒಬ್ಬರು ಬಂದು ಚೆನ್ನಾಗಿ ನಮ್ಮನ್ನು ಮಾತಾಡಿಸ್ತಾ ಇದ್ರು. ಚೆನ್ನಾಗಿತ್ತು ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ. ಅಷ್ಟು ಟಫ್ ಅಂತ ಅನ್ನಿಸ್ತಿರ್ಲಿಲ್ಲ. ಬಟ್ ಹೌದು, ನಿಜವಾಗ್ಲೂ ಸುಸ್ತಾಗ್ತಿತ್ತು. ಬಟ್ ಏನೋ ಒಂಥರ ಆ ಮಂದಿರ್ಗೆ ಹೋಗ್ತೀವಿ ಅನ್ನೋ ಎಕ್ಸೈಟಲ್ಲಿ ಅಷ್ಟು ನನಗೆ ಕಷ್ಟ ಅಂತ ನನಗಂತೂ ಪರ್ಸ್ನಲಿ ಆಗಲಿಲ್ಲ. ಟ್ರೆಕ್ಕಿಂಗ್ ಮಾಡಬೇಕಾದ್ರೆ 2 ಬಾಯ್ಸ್ ಸಿಕ್ಕಿದ್ದಾರೆ. ಅಂದರೆ ಭಯ ಅಂದ್ಕೊಂಡು ಮಾತಾಡಿಸ್ತಾ ಇದ್ದೀವಿ. ಎಲ್ಲ ಕುತ್ಕೊಂಡು ಇವತ್ತಿಗೆ ಕುಡಿತಾ ಇದ್ದೀವಿ. ಅವ್ರು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಫೈನಲಿ
ಯಾವ್ದು ಲಾಗ್ ಎಲ್ಲ ಮಾಡ್ತಾ ಇದ್ದೀರಾ? ಎಸ್, ಯೂಟ್ಯೂಬಲ್ಲಿ ಸಿಗುತ್ತೆ ನೋಡಿ, ಚೈತ್ರ ರಿಕೇಶ್ ಕನ್ನಡ ಬ್ಲಾಗ್. ಸೂಪರ್. ಒಂದು ಯುದ್ಧ ಅಂತ ಕ್ರಾಸ್ ಮಾಡಿಲ್ವಾ ನಾವು? ಯುದ್ಧ ಮಹಾಭಾರತ ಆಯ್ತು, ಕ್ರಾಸ್ ಮಾಡ್ತಾ ಇದೀವಿ. ಹೆಂಗಿತ್ತು ಫೀಲ್? ಹೆಂಗಿತ್ತು? ಇನ್ನು 2.5 ಕಿಲೋಮೀಟರ್ ಬಾಕಿ ಇದೆ. ಫೀಲು ಕಾಲೆಲ್ಲ ಪದ ಆಡ್ತಾ ಇದೆ. ನಾವು ಅದೇ ಗೊತ್ತಾಗತ್ತೆ ಫೀಲು. ಹೌದು, ಇದು ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಒಂದು ಸುಕೂನ್ ಸಿಗುತ್ತಂತೆ. ನೋಡೋಣ. ಮಂದಿರ್ಗೆ 2 ಕಿಲೋಮೀಟರ್ ಅಷ್ಟೇ ಇದ್ದೀವಿ. ಎಲ್ಲ ಬೇಸ್ ಕ್ಯಾಂಪ್ ಎಲ್ಲ ಇಲ್ಲೇ ಇದೆ. ಕೆಲವರು ಹೇಳ್ತಾರೆ 2 ಕಿಲೋಮೀಟರ್, ಕೆಲವರು ಹೇಳ್ತಾರೆ 3 ಕಿಲೋಮೀಟರ್. How is your feeling now? Feeling good. और फाइनली वी कैम टॉप ऑफ द हिल. आपको कैसा फील हो रहा है? बहुत अच्छा लग रहा है. अच्छा लग रहा है यहाँ पहुँच के जितना ये जो वादियाँ हैं बहुत ही अच्छा वादियाँ सब हैं. खत्म हो गया. खत्म हो गया. हाँ, जो डाउट था सब खत्म हो गया और अच्छा लग रहा है. दर्शन करेंगे बाबा जी का. चलो देखते हैं. ಬಸ್ ಟೆಂಟಲ್ಲಿ ಸೆಟಲ್ಡ್ ಆಗಿದ್ದೀವಿ. ಇಗ್ನೋರ್ ಮೈ ಐಸ್ ಎವ್ರಿಥಿಂಗ್. ಬಟ್ ಇವಾಗ ಸ್ನೋಫಾಲ್ ಆಗ್ತಾ ಇದೆ ಅಂತ ಐ ವಿಲ್ ಶೋ ಯು. ಏನೋ ಆಗ್ತಿದೆ ಅಂತಪ್ಪ. ಇದಕ್ಕೆ ಹೇಳೋದು ಕೇದಾರ್ನಾಥ್ ಕ್ಲೈಮೇಟ್ ಅಂತ. ಒಂದು ಹಾಲತ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಇದೇನೇ ಎಕ್ಸಾಂಪಲು. ಬೆಳಗ್ಗೆ ನಾವು ಬಿಸಿಲು ಆಗ್ತಾ ಇದೆ ಅಂತ ಹೇಳಿದ್ವಿ, ಥರ್ಮೋಕೋಟ್ ಹಾಕ್ಕೊಂಡು ಸೆಕೆಯಲ್ಲಿ ಬೇವು ತೊಗ್ತಿದ್ದೀವಿ ಅಂತಲೂ ಹೇಳಿದ್ವಿ. ಪಾರ್ಟ್ 1 ವಿಡಿಯೋದಲ್ಲಿ ಇರುತ್ತದು. ಸೊ ಇವಾಗ ಇಲ್ಲಿ ಚಳಿ ಹೆಂಗೆ ಆಗ್ತಿದೆ ಅಂದರೆ ಬರ್ಫ್ಕೋ ಬಾರಿಶ್ ಅಲ್ವಾ, ಬರಿಫ್ಕೋ ಬಾರಿಶ್ ನಮ್ಮ ಕನ್ನಡದಲ್ಲಿ ಹೇಳೋದಾದರೆ ಸ್ನೋ ಮಳೆ ಆಗ್ತಾ ಇದೆ. ನಾವು ಬಂದ್ಬಿಟ್ಟು ಎಲ್ಲಿದ್ದೀವಿ ಅಂತ ಅಂದರೆ ನಂದಿ ಬೇಸ್ ಕ್ಯಾಂಪ್ ಅಂತ ಹೇಳ್ಬಿಟ್ಟು, ಇದು ದೇವಸ್ಥಾನದಿಂದ 1.5 ಕಿಲೋಮೀಟರ್ ದೂರ ಇದೆ. ಸೊ ನಂದಿ ಬೇಸ್ ಕ್ಯಾಂಪಲ್ಲಿ ಇದ್ದೀವಿ. ನಿನ್ನೆ ಒಳ್ಳೆ ಲಕ್ಸುರಿ ಲೈಫಲ್ಲಿ ಗೌರಿಕೊಂಡಿದ್ವಿ. ಇವತ್ತಿನ ಲೈಫ್ ತೋರಿಸಿದ್ರೆ ನಿಧಾನಕ್ಕೆ ತೋರಿಸ್ತೀನಿ. ಒಂದು ಯುದ್ಧನ ಗೆದ್ದು ಬಂದಾದಮೇಲೆ ನಾವು ಬಂದು ಸ್ಟೇ ಆಗಿರೋದು ನಂದಿ ಬೇಸ್ ಕ್ಯಾಂಪಲ್ಲಿ. ನಂದಿ ಬೇಸ್ ಕ್ಯಾಂಪ್ ಅಂತ ಇದನ್ನು ನಾನು ನೋಡಿದಾಗ GMVN ಕೆಳಗಡೆ ಬರುತ್ತೆ. ಇದನ್ನು ಗೌರ್ಮೆಂಟ್ ಕಡೆಯಿಂದನೇ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೇ ಬರಬೇಕು ಅಂತ ಇತ್ತು. ಬಟ್ ಆ ಥರ ಏನೂ ಇಲ್ಲ. ಇಷ್ಟು ರಶಲ್ಲೂ ಕೂಡ ತುಂಬ ಸೀಟ್ಗಳು ಖಾಲಿ ಇದೆ. ಈ ಥರ ಒಂದು ಹಾಲ್ ಕೊಡ್ತಾರೆ. ಸೊ ಇದರಲ್ಲಿ ನಾವು ಆರಾಮಾಗಿ ಸೆಟಲ್ಡ್ ಆಗ್ಬೋದು. ಕಾಸ್ಟ್ ಕೂಡ ತುಂಬಾ ಕಮ್ಮಿ ಆಗುತ್ತೆ, ವರ್ತ್ ಇದೆ. ನಾವು ಕ್ಯಾಂಪ್ ತೊಗೊಂಡ್ರೆ ಮಳೆ ಜಾಸ್ತಿ ಇರೋದ್ರಿಂದ ಒಳಗಡೆ ನೀರು ಬರುತ್ತೆ ಅನ್ನೋ ಭಯ, ಅದಕ್ಕೆ ಇದನ್ನು ತೊಗೊಂಡಿದ್ದೀವಿ. ಒಂದು ಯುದ್ಧನೇ ಗೆದ್ದಂಗೆ ಆಯಿತು. ತುಂಬಾ ಖುಷಿ ಆಗ್ತಾಯಿದೆ. ನಾನು ಒಂದೇನು ಹೇಳಬೇಕು ಅಂತ ಅಂದರೆ, ಅದನ್ನು ಕ್ಲೈಮ್ ಮಾಡ್ಬೇಕಾದ್ರೆ, ಅಷ್ಟು ದೊಡ್ಡ ಬೆಟ್ಟ ಕ್ಲೈಮ್ ಮಾಡ್ಬೇಕಾದ್ರೆ ಮನಸ್ಸಲ್ಲಿ ಏನು ಅನ್ನಿಸ್ತಿತ್ತು ಅಂದರೆ, ಬಂದ್ಬಿಟ್ಟಿದ್ದೀನಿ, ನಾಳೆ ಹೆಂಗೆ ಇಳೀಲಿ ಅಂತ. ಬಟ್ ಇಲ್ಲಿ ಬಂದಾದಮೇಲೆ ಆ ಹುಡುಗರು ಹೇಳಿದ್ರಲ್ಲ, ನಮ್ಮ ಜೊತೆ ಬಂದ್ರಲ್ಲ, ಅವ್ರುಗಳು ಹೇಳಿದ್ರಲ್ಲ, ಅಲ್ಲ ಇಲ್ಲಿ ಬಂದಾದಮೇಲೆ ಅದ್ರ ಶ್ರಮ ಎಲ್ಲ ಹೊರಟೋಗುತ್ತೆ ಅಂತ. ಸೊ ಆ ಥರ ಇವಾಗ ನಮ್ಮ ಅರ್ಪಿತ ಅವರು ಸೆಟಲ್ಡ್ ಆಗಿ ಮಲ್ಕೊಂಡಾಯಿತು. ಇಲ್ಲಿಗೆ ಎಲ್ಲ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಇಲ್ಲಿಗೆ ಎಲ್ಲದೂ ಕೂಡ ಟೀ, ಕಾಫಿ ಪ್ರತಿಯೊಂದು ಇಲ್ಲಿಗೆ ಬರುತ್ತೆ. ನಾವು ಹೊರಗಡೆ ಹೋಗೋದು ಏನೂ ಇಲ್ಲ. ಅದಕ್ಕಿಂತ ಬಂದಾದಮೇಲೆ ನಾನು ಅರ್ಪಿಸಿಕೊಂಡು ಇಷ್ಟು ದೂರ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ಮೆಹನತ್ ಅಂತ ಹೇಳ್ಬಿಟ್ಟು ಮತ್ತೆ ಮಹಾ ಆರತಿ ನೋಡೋಕೆ ಬಂದಿದ್ದೀವಿ. ಫುಲ್ಲು ಮಳೆ. ನನ್ನ ಮನಸ್ಸಲ್ಲಂತೂ ಸಂಜೆ ಆರತಿನ ನಾನು ನೋಡಲೇಬೇಕು ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಅದನ್ನು ಫಿಕ್ಸ್ ಆಗಿಬಿಟ್ಟಿದ್ದೆ. ಈವ್ನಿಂಗ್ ಆರತಿ ಅಷ್ಟರಲ್ಲಿ ನಾವು ಅಲ್ಲಿ ರೀಚ್ ಆಗಬೇಕು ಅಂತ. ನಾವು 5:30ಗೆ ಬೇಗನೆ ರೀಚ್ ಆದ್ವಿ. ಬಟ್ ತುಂಬ ಸುಸ್ತಾಗ್ತಿತ್ತು. ನಮ್ಮ ಜೊತೆ ಬಂದಿದ್ದವ್ರು ಯಾರೂ ಕೂಡ ಇಲ್ಲ, ಬರಲ್ಲ ಅಂತ ಹೇಳಿದ್ರು. ಬಟ್ ನಮಗೆ ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾನೇ ಇರಲಿಲ್ಲ. ಈ ಮಹಾಮಂಗಳಾರತಿಗೆ ನಾವು ಕೂಡ ಸಾಕ್ಷಿ ಆದ್ವಿ. ನಿಜವಾಗ್ಲೂ ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ನನ್ನ ಲೈಫ್ ಲಾಂಗ್ ಇರುತ್ತೆ. ಈ ದಿನ, ಈ ರಾತ್ರಿನ ನಾನು ಯಾವತ್ತೂ ಮರೆಯೋದಿಲ್ಲ. ಆರತಿನ ತೊಗೊಂಡು ಬಂದು ನಮ್ಮ ಕೈಗೆ ಸಿಕ್ತು. ನಾವು ಇಷ್ಟು ರಶಲ್ಲೂ ಕೂಡ ನಾವು ಆರತಿನ ನಮ್ಮ ಕೈಯಿಂದ ತೊಗೊಂಡಿದ್ದೀವಿ ಕೂಡ. ಇಲ್ಲಿ ಇದ್ದವ್ರು ಅಷ್ಟು ಜನ ಕೂಡ ಮೊಬೈಲಲ್ಲಿ ವಿಡಿಯೋಸ್ಗಳನ್ನ ತೊಗೊತಾ ಇದ್ರು, ಮನೆಗಳಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ರು. ಎಲ್ರಿಗೂ ಆಸೆ ಇರುತ್ತಲ್ವ, ಇಷ್ಟು ದೂರ ಬಂದಿದ್ದೀವಿ, ಅದನ್ನು ನಮ್ಮ ಮನೆಯವ್ರಿಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು, ನಮ್ಮಮ್ಮ, ನನ್ನ ತಮ್ಮ, ನಮ್ಮ ಅತ್ತೆ ಮಾವ ಕೆನಡಾದಲ್ಲಿದ್ದರು. ಅವ್ರಿಗೂ ಕೂಡ ನಾನು ಕಾಲ್ ಮಾಡಿದ್ದೆ. ರಿಕ್ಕಿ, ನನ್ನ ತಂಗಿ, ನನಗೆ ಯಾರ್ಯಾರೆಲ್ಲ ಕ್ಲೋಸ್ ಇದ್ದಾರೆ ಅವರು ಎಲ್ಲರಿಗೂ ನಾನು ವಿಡಿಯೋ ಕಾಲ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೆ. ನೆಟ್ವರ್ಕ್ ಇರಲಿಲ್ಲ. ಕೆಲವೊಂದು ವಿಡಿಯೋನ ಕಳಿಸಿದ್ದೆ ಕೂಡ.
ಸೊ ದೇವ್ರ ಸನ್ನಿಧಾನದಲ್ಲಿ ಏನು ಆರತಿ ಆಗುತ್ತೆ ಆ ಆರತಿನ ತೊಗೊಂಡು ಬಂದುಬಿಟ್ಟು ಇಲ್ಲಿಡ್ತಾರೆ. ಸೊ ಈ ಆರತಿ ಮುಗಿಸ್ಕೊಂಡು ನಾವು ರೂಮ್ಗೆ ಹೊರಟ್ವಿ. ನೆಕ್ಸ್ಟ್ ಮತ್ತೆ 2 ಕಿಲೋಮೀಟ್ರ್ ನಾವು ನಡ್ಕೊಂಡು ರೂಮಿಗೆ ಹೋಗಬೇಕಾಗಿತ್ತು. ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲೇ ಮ್ಯಾಗಿ ಸಿಕ್ತು. ಮ್ಯಾಗಿನ ತಿನ್ಕೊಂಡು ನಾವು ರೂಮ್ಗೆ ಹೋದ್ವಿ. ರೂಮ್ಗೆ ಹೋಗೋ ಅಷ್ಟೊತ್ತಿಗೆ ಎಲ್ಲ ಬೆಡ್ಗಳು ಫಿಲಪ್ ಆಗಿದ್ವು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.